ನೀವು ನೋಡ್ತಾ ಇದ್ದೀರಾ MMK ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ಹೊಸಕೋಟೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು, ಬೆಳ್ಳಂಬೆಳಗ್ಗೆ ಘರ್ಜಿಸಿದ ಜೆಸಿಬಿಗಳು. ದೇವನಹಳ್ಳಿ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಲಾರಿ ಪಲ್ಟಿ. ಬೆಂಗಳೂರಿನಲ್ಲಿ ಎದೆ ಝಲ್ ಎನಿಸುವ ಡೆಡ್ಲಿ ಆಕ್ಸಿಡೆಂಟ್. ಬಿಎಂಟಿಸಿ ಬಸ್ ಓಡಿಸುವಾಗಲೇ ಮಹಿಳೆಯ ಕೈ ಹಿಡಿದ ಚಾಲಕ. ಬಿಎಂಟಿಸಿ ಬಸ್ ಚಾಲಕನ ಬೇಜವಾಬ್ದಾರಿತನ ವರ್ತನೆಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ ಓಡಿಸುವುದನ್ನ ಬಿಟ್ಟು ಮಹಿಳೆಯ ಕೈ ಹಿಡಿದುಕೊಂಡು ಚಾಲಕ ಜಾಲಿ ಮಾಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಯಲಹಂಕದಿಂದ ದೀಪಾಂಜಲಿ ನಗರದ ನಡುವೆ ಸಂಚರಿಸುವ 401 ಬಸ್ನಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಚಾಲಕನ ಈ ವರ್ತನೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಬಿಎಂಟಿಸಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಬಸ್ ಓಡಿಸಬೇಕಾದ ಚಾಲಕನ ಕೈ ಸ್ಟೇರಿಂಗ್ ಮೇಲಿರಬೇಕಿತ್ತು, ಆದರೆ ಇಲ್ಲಿ ಚಾಲಕನ ಕೈ ಹೋಗಿದ್ದು ಮಹಿಳೆಯ ಕೈ ಹಿಡಿಯಲು. ಇದು ಬಿಎಂಟಿಸಿ ಬಸ್ ಚಾಲಕನ ಬೇಜವಾಬ್ದಾರಿ ವರ್ತನೆ ಎನ್ನಲಾಗಿದ್ದು, ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಯಲಹಂಕದಿಂದ ದೀಪಾಂಜಲಿ ನಗರಕ್ಕೆ ಸಂಚರಿಸುವ 401 ಬಿಎಂಟಿಸಿ ಬಸ್ನಲ್ಲಿ ಮೊನ್ನೆ ಸಂಜೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಪ್ರಯಾಣಿಕರ ಜೀವವನ್ನು ಹೊತ್ತು ಸಾಗುವ ಚಾಲಕನೇ ಈ ರೀತಿ ವರ್ತಿಸಿದರೆ, ಏನಾದರೂ ಅನಾಹುತ ಸಂಭವಿಸಿದ್ದರೆ ಹೊಣೆ ಯಾರು? ಬಸ್ ಚಾಲನೆ ವೇಳೆ ಇಂತಹ ವರ್ತನೆ ಎಷ್ಟು ಸರಿ? ಚಾಲಕನ ವಿರುದ್ಧ ಬಿಎಂಟಿಸಿ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ. ಬಿಎಂಟಿಸಿ ಅಧಿಕಾರಿಗಳು ಯಾರಿದ್ದೀರೋ ಈ ರೂಟು ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ನನ್ನ ರೂಟ್ ನಂಬರ್ ಎಲ್ಲ ಶೇರ್ ಮಾಡ್ತೀನಿ, ಟೈಮಿಂಗ್ಸು ಕೂಡ ಹೇಳಿದ್ದೀನಿ. ಇದು ಯಾರು ಏನಂತ ಕಂಡುಹಿಡಿದು ಇವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕು. ಇಲ್ಲಾಂದರೆ ಇದು ನೆಕ್ಸ್ಟ್ ಲೆವೆಲ್ವರೆಗೂ ಹೋಗುತ್ತೆ. ಬೆಂಗಳೂರಿನಲ್ಲಿ ಎದೆ ಝಲ್ ಎನಿಸುವ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸಿಗ್ನಲ್ನಲ್ಲಿ ನಿಂತಿದ್ದ ವಾಹನಗಳಿಗೆ ಅತಿ ವೇಗದಿಂದ ಬಂದ ಕಾರು ಡಿಕ್ಕಿ ಹೊಡೆದಿದ್ದು, ಅಪಘಾತದ ರಭಸಕ್ಕೆ ಬೈಕ್ ಸವಾರ ಸುಮಾರು 50 ಅಡಿ ದೂರಕ್ಕೆ ಎಸೆಯಲ್ಪಟ್ಟು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಗದಾಸ್ಪುರ ಮುಖ್ಯ ರಸ್ತೆಯ ವಿಜ್ಞಾನ ನಗರ ಸಿಗ್ನಲ್ ಬಳಿ ನಿನ್ನೆ ಬೆಳಗ್ಗೆ ಸುಮಾರು 10 ಗಂಟೆ ವೇಳೆಗೆ ಈ ಘಟನೆ ನಡೆದಿದೆ ಎಂದು ವರದಿಯಾಗಿದೆ. ವಿಜ್ಞಾನ ನಗರದ ಸಿಗ್ನಲ್ನಲ್ಲಿ ಬೈಕ್ ಮೇಲೆ ನಿಂತಿದ್ದ 33 ವರ್ಷದ ನವೀನ್ ತಮ್ಮ ಕೆಲಸಕ್ಕೆ ತೆರಳುತ್ತಿದ್ದರು. ಇದೇ ವೇಳೆ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಕಾರು ಸಿಗ್ನಲ್ನಲ್ಲಿ ನಿಂತಿದ್ದ ನವೀನ್ ಅವರ ಬೈಕ್ಗೆ ರಭಸವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ನವೀನ್ ಬೈಕ್ನಿಂದ ಸುಮಾರು 50 ಅಡಿ ದೂರಕ್ಕೆ ಎಸೆಯಲ್ಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ನವೀನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ನವೀನ್ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದು, ಬೆಳಗ್ಗೆ ತಮ್ಮ ಶಾಪ್ಗೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಘಟನೆ ಸಂಬಂಧ ಜೀವನ್ ವಿಮಾನನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರು ಚಾಲಕ 63 ವರ್ಷದ ವ್ಯಕ್ತಿಯನ್ನು ಜೆಬಿ ನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಅತಿ ವೇಗದ ಚಾಲನೆಗೆ ಮತ್ತೊಂದು ಬಲಿ. ಬೆಂಗಳೂರಿನ ರಸ್ತೆಯಲ್ಲಿ ನಡೆದ ಈ ಭೀಕರ ಅಪಘಾತ ಇದೀಗ ಆತಂಕಕ್ಕೆ ಕಾರಣವಾಗಿದೆ.
ಬಳಿ ಲಾರಿ ಪಲ್ಟಿಯಾಗಿ ಅಪಘಾತ ಸಂಭವಿಸಿದೆ. ದೊಡ್ಡಬಳ್ಳಾಪುರ ಕಡೆಯಿಂದ ಬರುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಪಲ್ಟಿಯಾಗಿದೆ. ಲಾರಿಯಲ್ಲಿದ್ದ ಟೊಮ್ಯಾಟೊ ಹಣ್ಣುಗಳನ್ನ ಸಾಗಿಸಲಾಗ್ತಾ ಇತ್ತು. ಅದೃಷ್ಟವಶಾತ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿ ನಡೆದಿರುವ ಈ ಅಪಘಾತದ ದೃಶ್ಯಗಳು ಇದೀಗ ಗಮನ ಸೆಳೆಯುತ್ತಿವೆ. ದೊಡ್ಡಬಳ್ಳಾಪುರ ಕಡೆಯಿಂದ ಬರುತ್ತಿದ್ದ ಟೊಮ್ಯಾಟೊ ತುಂಬಿದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ರಸ್ತೆಗೆ ಪಲ್ಟಿಯಾಗಿದೆ. ಅಪಘಾತದ ರಭಸಕ್ಕೆ ಲಾರಿಯಲ್ಲಿದ್ದ ಟೊಮ್ಯಾಟೊ ಹಣ್ಣುಗಳು ರಸ್ತೆಗೆ ಚೆಲ್ಲಾಪಿಲ್ಲಿಯಾಗಿವೆ. ಘಟನೆಯಲ್ಲಿ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹೊಸಕೋಟೆ ಫುಟ್ಪಾತ್ ಒತ್ತುವರಿ ತೆರವು. ಹೊಸಕೋಟೆಯಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳು ಘರ್ಜಿಸಿವೆ. ನಗರದ ಪ್ರತಿ ಮುಖ್ಯ ರಸ್ತೆಗಳಲ್ಲಿದ್ದ ಫುಟ್ಪಾತ್ ಹಾಗೂ ರಸ್ತೆ ಒತ್ತುವರಿ ತೆರವುಗೊಳಿಸಲು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ನಗರದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಅಧಿಕಾರಿಗಳು ಈ ಮಹತ್ವದ ಕ್ರಮ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಫುಟ್ಪಾತ್ ಒತ್ತುವರಿ ವಿರುದ್ಧ ಕಾರ್ಯಾಚರಣೆ. ಹೊಸಕೋಟೆ ನಗರದಲ್ಲಿ ಫುಟ್ಪಾತ್ ಹಾಗೂ ರಸ್ತೆ ಒತ್ತುವರಿ ವಿರುದ್ಧ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಸಮರ ಸಾರಿದೆ. ಬೆಳ್ಳಂಬೆಳಗ್ಗೆ ಜೆಸಿಬಿಗಳೊಂದಿಗೆ ಕಾರ್ಯಾಚರಣೆ ಇಳಿದ ಅಧಿಕಾರಿಗಳು ನಗರದ ಪ್ರಮುಖ ಬೀದಿಗಳಲ್ಲಿದ್ದು ಒತ್ತುವರಿಗಳನ್ನು ತೆರವುಗೊಳಿಸಿದ್ದಾರೆ. ಅಂಗಡಿಗಳ ಮುಂಭಾಗ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ನಿರ್ಮಿಸಿದ್ದ ಕಾಂಕ್ರೀಟ್ ಸ್ಲ್ಯಾಬ್ಗಳು, ಶೆಡ್ಗಳು ಹಾಗೂ ರಸ್ತೆ ಮತ್ತು ಚರಂಡಿ ಒತ್ತುವರಿಗಳನ್ನು ತೆರವುಗೊಳಿಸಲಾಯಿತು. ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಹಾಗೂ ನಗರದ ಸಂಚಾರ ದಟ್ಟಣೆ ನಿಯಂತ್ರಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಸಾರ್ವಜನಿಕರಿಂದ ಹಲವು ಬಾರಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು, ಹೊಸಕೋಟೆ ಉಪವಿಭಾಗದ 100ಕ್ಕೂ ಹೆಚ್ಚು ಪೊಲೀಸರು ಹಾಗೂ 50ಕ್ಕೂ ಹೆಚ್ಚು ನಗರಸಭೆ ಸಿಬ್ಬಂದಿ 4 ತಂಡಗಳಾಗಿ ಕಾರ್ಯಾಚರಣೆ ನಡೆಸಿದರು. ಪೊಲೀಸ್ ಹಾಗೂ ನಗರಸಭೆ ಅಧಿಕಾರಿಗಳ ಈ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನಿನ್ನೆನೋ ಮೊನ್ನೆನೋ ಡಿವೈಎಸ್ಪಿ ಅವ್ರಿಗೆ ಯಾವುದೋ ಒಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ರೋಡ್ ಒತ್ತುವರಿಗಳನ್ನ ತೆಗಿತೀವಿ ಅಂದ್ರು. ಅಂಗಡಿಗಳ ಮುಂದೆ ಶೀಟ್ ತೆಗಿತೀವಿ, ಇನ್ನೊಂದು ತೆಗಿತೀವಿ, ಮತ್ತೊಂದು ತೆಗಿತೀವಿ, ಏನು ಹೇಳಲಿಲ್ಲ. ನೋಡಿ, ಮೋರಿಯಿಂದ ಅರ್ಧ ಇಂಚ್ ಕೂಡ ನಾವು ಹೊರಗಡೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಎಲ್ಲ ಕಟ್ ಮಾಡಿಸಿದ್ದೆ. 5 ನಿಮಿಷ ಟೈಮ್ ಕೊಡ್ರಿ, ಕಂಬ ಸಮೇತ ಐತೆ ಅಂದ್ರೆ ಕೇಳಲಿಲ್ಲ. ನಮ್ಮ ಮಾತು ಬೆಲೆ ಕೊಡ್ಲಿಲ್ಲ. ಮಕ್ಕಳೆಲ್ಲ ಸಿಟ್ಟು ಬಿಸಾಕೊಂಡು ಹೋಗ್ಬಿಟ್ಟು ನೋಡಿ ಏನ್ ಪರಿಸ್ಥಿತಿ ಮಾಡಿಕೊಳ್ಳಿ. ನೋಡಿ, 5 ನಿಮಿಷ ಕೇಳಿ ಟೈಮ್. ಎಲ್ಲೆಲ್ಲ ದೊಡ್ಡವ್ರದ್ದು ಎಷ್ಟೆಷ್ಟು ಸಾವಿರಾರು ಕೋಟಿಗೆ ಹೊಡಿತಾವ್ರೆ. ಅವ್ರದೆಲ್ಲ ಇವ್ರು ಕಣ್ಣಿಗೆ ಕಾಣಿಸಿದ್ರೆ ದಮ್ಮಿಲ್ಲ. ಅವ್ರನ್ನೆಲ್ಲ ಎದುರ್ಸಕ್ಕೆ, ಮಾಡಕ್ಕೆ, ಮಟ್ಟಕ್ಕೆ ಏನಾಗೋಗುತ್ತೆ? ಕೊಲೆ ಮಾಡಿದೀವ, ದರೋಡೆ ಮಾಡಿದೀವ? ನೋಡಿ, 4 ಅಡಿಗೆ 15 ಅಡಿ ಶೀಟ್ ಇದು. ಒಂದು ಮಾತು ಹೇಳಿದ್ರೆ 1 ಅವರ್ ಕೊಟ್ಟಿದ್ರೆ ಟೈಮ್ ಸಾಕಾಗಿತ್ತು. ಈ ಅಂಗಡಿ ಮುಂದೆ ಇರೋ ಶೀಟ್ ತೆಗಿತೀವಿ ಅಂತ ಯಾರಿಗೂ ಮಾಹಿತಿನೇ ಇಲ್ಲ. ಈ ರೋಡಲ್ಲಿ ಬಂದಿರೋದು ಗೊತ್ತಿಲ್ಲ. ಮಾರ್ಕೆಟ್ ರೋಡ್ ಮಾತ್ರ ಬೆಳಗ್ಗೆ ಹೇಳಿದ್ದು. ಏಕಾಏಕಿ ಬಂದು ಕಿತ್ತಾಕ್ಬಿಟ್ಟು ಹೋದ್ರು. ನೋಡಿ, ನಮ್ಮ ಪರಿಸ್ಥಿತಿ ಹಿಂಗೆ ಮಾಡಿರ್ತಾರೆ. ಒಂದು ನೋಟಿಸ್ ಇಲ್ಲ, ನೋಟಿಸ್ ಎಲ್ಲ ಹಾಳಾಗೋಗ್ಲಿ. ಒಂದು ಮಾತನ ಮಾಹಿತಿ ಬೇಡವಾ? ಯಾರಿಗೆ ಹೇಳೋರೆ ಇವರು? ಅಂಗಡಿ ಮುಂದೆ ಶೀಟ್ ತೆಗಿತೀವಿ ಅಂತ ಯಾರಿಗೂ ಹೇಳಿಲ್ಲ. ಏನು ಒತ್ತುವರಿ ಯಾರ್ಯಾರು ಮಾಡ್ಕೊಂಡ್ರೆ ಅವ್ರದ್ದು ಮಾಡ್ತೀವಿ ಅಂತ ಇವ್ರು ಹೇಳಿ. ನಾನು ನೋಡಿ 4 ಅಡಿಗೆ 15 ಅಡಿ ಶೀಟು ನೋಡಿ, ಕಂಬದ ಸಮೇತ ಐತೆ. ವೈರ್ ನೋಡ್ತಾ ಇಲ್ಲ, ಮಕ್ಕಳು ಮರಿ ಎಲ್ಲ ಅವ್ರೆ, ಕರೆಂಟ್ ವೈರ್ಗಳವೆ, ಏನು ನೋಡಿಲ್ಲ. 5 ನಿಮಿಷ ಕಾಲಿಗೆ ಬೀಳೋದೊಂದು ಕಮ್ಮಿ ಇವ್ರೆ. 5 ನಿಮಿಷ ಕೇಳಿದ್ನ ಟೈಮು. ಬೇಡ ದಿನಗಟ್ಲೆ ಬೇಡ, ನೋಟಿಸ್ ಬೇಡ, ಏನು ಬೇಡ. 5 ನಿಮಿಷ ಟೈಮ್ ಕೊಡಿ ಸರ್. ವೆಲ್ಡರ್ ಅವನೇ, ಬೆಳಗ್ಗೆಯಿಂದ ವೆಲ್ಡರ್ ಫುಲ್ ಡಿಮ್ಯಾಂಡ್. ಇವತ್ತೆಲ್ಲ ಮಾರ್ಕೆಟ್ ರೋಡಲ್ಲಿ ಇದ್ರು. ಅವನು 3 ಅವರಿಂದ ಆಟ ಆಡಿಸಿ ಈಗ ಬಂದ. ನೋಡಿದ್ರೆ ಇಷ್ಟು 5 ನಿಮಿಷ ನಾನು ಕೇಳಿ ಟೈಮ್. ಇನ್ನೇನು ಬೇರೆಯವ್ರಂಗೆ ನಾವೇನು ಬೇರೆ ಏನು ಕೇಳಿಲ್ಲ. 5 ನಿಮಿಷ ಟೈಮ್ ಕೊಡ್ತೀರಾ, ಕಿತ್ತು ಬಿಸಾಕ್ಬಿಟ್ಟು ಹೋದ್ರು. ಕಂಬ ಇರೋದಕ್ಕೆ ಇದು ಇವಾಗ ಬಿಟ್ಬಿಟ್ಟು ಅದು ನಮ್ಮ ಕೆಲಸ ಅಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಷ್ಟೇ ಇವ್ರ ಕೈಲಿ ಆಗೋದು. ಏನು ಆಗಲ್ಲ ಇವ್ರ ಕೈಲಿ. ನಗರಸಭೆ ಅವರು ಯಾವುದೇ ಇಲ್ಲಿ ತನಕ ಮಾಹಿತಿ ಕೊಟ್ಟಿಲ್ಲ. ಯಾವ ಮಾಹಿತಿ ಇಲ್ಲ,
ನೋಟಿಸ್ ಇಲ್ಲ, ಒಂದು ಮಾತಿಲ್ಲ, ಕಥೆ ಇಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದ್ದು ಅಷ್ಟೇ. ಏನು ಒತ್ತುವರಿಗಳು ತೆಗಿತೀವಿ, ನೀವೇ ಅಂಗಡಿ ಮುಂಗಟ್ಟಿಗೆ ಹೊರಗಡೆ ಇಟ್ಕೊಳ್ಳಿ. ಅವ್ರೇನು ಹೇಳಿದ್ರು, ಮೋರಿಯಿಂದ ಹೊರಗಡೆ ಇಟ್ಕೊಂಡ್ರು. ನೋಡಿ ಮೋರಿ ಹಚ್ಚಿ ಏನಾದ್ರು ಐತಾ ನಮ್ದು? ಮೋರಿ ಮೇಲೆ ಏನಾದ್ರು ಇದೆಯಾ ನೋಡಿ ನಮ್ದು? ಯಾರೋ ಮೂಲೆಗೆ ಒಬ್ಬರೋ ಇಬ್ಬರು ಅಂಗಡಿಗಳು ಮಾಡಿರೋದು, ಎಲ್ಲರ ಮೇಲೂ ಇವ್ರು ಪೌರುಷ ಅಂತ ತೋರಿಸ್ಬಿಟ್ರು. ಸ್ವಲ್ಪ ಕರುಣೆ ಅನ್ನೋದು ಇರಬೇಕು. ಇಲ್ಲಿ ಆಯ್ತು, ನೀವು ಮಾಡಿ, ಒತ್ತುವರಿ ತೆರವು ಮಾಡಿ. ಕರುಣೆ ದಯೆ ಅನ್ನೋದೇನು ಬೇಡವಾ ಮನುಷ್ಯನಿಗೆ? ಇವ್ರಿಗೇನು ತೊಂದರೆ ಆಗಲ್ವಾ ಈ ತರ? ನಿಮ್ಮ ಹೆಸರು ಸರ್? ಆರ್ಥಿಕ ದಿನಸಿ ಅಂಗಡಿ ಇಟ್ಕೊಂಡಿದ್ದೀನಿ. ಬನ್ನಿ. ಇದೆಲ್ಲ ಕ್ಲೀನು, ಇದೆಲ್ಲ ನೋಡ್ಕೊಂಡಿರೋ ಅಷ್ಟೇ ಮಣ್ಣು ಬಟ್ ಇದೆ ನೋಡು, ಗಲೀಜ್ ನೋಡೋದು ಬರಲಿ ನೋಡಿ ಗಲೀಜ್ ನೋಡಿ. ನೀರು ಹಿಂಗೋಗ್ಬೇಕು, ನೀರು ಹೆಂಗೋಗ್ಬೇಕು, ನೀರು ಹಂಗೋಗ್ಬೇಕು. ನೋಡು ಎಲ್ಲ ಕ್ಲೀನ್ ಮಾಡ್ಬೇಕು, ಅಲ್ಲಿಂದ ರೈಟ್ ಹಂಗೆ ಮಾಡ್ಬೇಕು. ತಾತುಂದ ಇದು ತಾತುಂದ ಅಂಗಡಿ ನೀನು ಬಂದ್ಬಿಟ್ರೆ ನೀನು ಅಂಗಡಿ ಮಾಡಿದ್ಯಾ ಬಂದಾಟ್ರಾಗಿ ಫುಟ್ಪಾತ್ ದೂರ ಇಲ್ಲ, ಇಲ್ಲಿ ಇದು ನಿಂದೆಲ್ಲ ಇದಾಗ್ಬಿಡ್ಬೇಕು. ನಿಂದು ನೋಡ್ರಪ್ಪ ಇಲ್ಲಿ ಬರ್ರ, ಇಲ್ಲಿ ಬಾಯ್ಚೆ ಇವನು ನಮ್ಮ ಹುಡುಗ ಎಲ್ಲ ಎಲ್ಲಿದ್ರಲ್ಲ ಅಲ್ಲ ಅಣ್ಣಯ್ಯ ಬಾರ ಇಲ್ಲಿ, ನಿಂದೆ ವರ್ಡ್ ಇದು ಬರ ಇಲ್ಲಿ ಬೈಲಿ. ಎರಡಲ್ಲಿದೆ, ನೀನು ಎಷ್ಟರ ಬಂದಿದೆ ಮುಂದಕ್ಕೆ ನೀನೇ ಎತ್ಕೋತೀಯಾ? ನಾನು ಬೆಳಿಗ್ಗೆ ಕಳಿಸ್ಲಾ, ಎತ್ತಿಸ್ತೀನಿ. ನೋಡು ಅದು ನೋಡು, ನೀನೇ ಕೈ ಕೊಡ್ಬೇಕು. ಯಾಕೆ ಕೈ ಕೊಡ್ತೀನಿ? ಅಪ್ರೂಪ ಸಿಕ್ಕಿದೀವಾ ನಾನು ನೀನು? ನೋಡುವ ಸ್ವಲ್ಪ ನಾನು DSP ನಮ್ಮ ಅಪ್ಪನ ಕೆಲಸ ಮಾಡ್ತಾ ಇದ್ದೀನಿ. ನೋಡಲಿ ನೀರು ಹೋಗ್ಬೇಕು. ಎರಡಲ್ಲಿದೆ ಇಲ್ಲಿ ಆಗ್ತದ ಇದೆಲ್ಲ ಬಿಚ್ಚು, ಇದೆಲ್ಲ ಬಿಚ್ಚು, ಇದೆಲ್ಲ ಬಿಚ್ಚು. ನೋಡಪ್ಪ ಇದೆಲ್ಲ ಕಿತ್ತಾಕ್ಸ್ತೀನಿ, ಇದೆಲ್ಲ ಕಿತ್ತಾಕ್ಸ್ತೀನಿ. ಬರ್ಬೋದಾ? ಮನೆ ಇರ್ಲಿ ಬನ್ನಿ, ಯಾರು ಓನರು? ಓನರ್ ಕರೆ ಬನ್ನಿ. ನಂಬರ್ ಇದೆ ಬೀಚ್ಗೆ ಇದೆಲ್ಲ ತೋರಿಸ್ಬಿಡಿ. ನಾವೇನು ಮಾಡ್ತಾ ಇದೀವಿ, ಇವೆಲ್ಲ ಕಿತ್ಬಿಟ್ಟು ಕ್ಲೀನಾಗಿ ಮಣ್ಣು ನೋಡಿಸಿ ನೀರೆಲ್ಲ ಬಂದು ಚರಂಡಿ ಮಾಡಿಸಿ ಇದೆಲ್ಲ ವೆಹಿಕಲ್ ಉದ್ಯೋಗ ವೆಹಿಕಲ್ ಬರ್ತೀವಿ. ಬಟ್ ಇದು ಫುಟ್ಪಾತ್ ಮೇಲೆ
ಫುಟ್ಪಾತ್ ನಿಲ್ಸಿ. ನೀವು ಮರಗಳು ಹಾಕೊಂಡು ಕುತ್ಕೊಂಡ್ರೆ ಗಾಡಿಯಲ್ಲಿ ನಿಲ್ಲಿಸ್ತೀರಿ, ಗಾಡಿಯಲ್ಲಿ ನಿಲ್ಲಿಸ್ತೀರಿ. ಕ್ಲಿಯರ್ ಮಾಡಿಸ್ಬಿಡಿ, ಇಲ್ಲಾಂದ್ರೆ ನಾವು ಜೆಸಿಬಿ ಬಂದು ಕ್ಲಿಯರ್ ಮಾಡ್ತಾರೆ. ಇಲ್ಲ, ಈ ಮರ ಇರ್ತದೆ, ಈ ದೊಡ್ಡ ಮರ ಇರ್ತದೆ. ಹಾ ಮೇಡಮ್, ಮೇಡಮ್ ಒಳ್ಳೇದಾಯ್ತು. ಈಗ ಕ್ಲೀನ್ ಮಾಡ್ಸಂತ ಬಿಡ್ರಿ, ಅದೋ ಉದ್ದಕ್ಕೂ ಮಾಡ್ತಾರೆ ಹೇಳಿ, ನನ್ನ ಮಾತು ಕೇಳಿ, ಉದ್ದಕ್ಕೂ ಮಾಡ್ತಾರೆ. ತಗ್ಸ್ಬಿಡಿ, ದಯವಿಟ್ಟು ತಗ್ಸ್ಬಿಡಿ. ನೋಡಪ್ಪ ನಾರಾಯಣ ಸ್ವಾಮಿ, ಇದೆಲ್ಲ ತಗ್ಸ್ಬಿಡಿ. ಹೇಳಿ, ಇವರು ತಗೋತಾರೆ. ಸಂಜೆ 5 ಗಂಟೆ ಆದ್ಮೇಲೆ ಪೂರ್ತಿ ತಗ್ಸ್ಬಿಡಿ. ನಿಮ್ಗೆ ಸ್ಥಳ ಇಲ್ಲ, ಅದೇನೋ ನಾವು ಸಮಸ್ಯೆ ಆಗಿದ್ರೆ ಪೊಲೀಸರು ಮಾಡಿಲ್ಲ, ಪೊಲೀಸರು ಮಾಡಿಲ್ಲ. ಈ ಕರ್ತವ್ಯ ಏನೋ ಸ್ವಾರ್ಥ ಕಿತ್ಕೊಂಡ್ರೆ ನಮ್ಮದು ಕಾಮನ್ ಸೆನ್ಸ್ ಇಲ್ಲ. ನಿಮ್ಗೆಲ್ಲ ಲೆಕ್ಕಸ್ ಕೊಡೋದು ನಾನಾಗಿ ಗೊತ್ತಾಗಲಿಲ್ಲ, ಹೌದಲ್ಲ? ಆಮೇಲೆ ಜನ ಬೈಕೋತಾರೆ, ಟ್ರಾಫಿಕ್ ಸರಿ ಇಲ್ಲ, ಟ್ರಾಫಿಕ್ ಸರಿ ಇಲ್ಲ, ಜಾಮು ಅಂತ. ಎಲ್ಲ ಕಡೆ ಇದೆ, ಎಲ್ಲ ಮುಂದೆ ಬಂದು ಹಿಂಗೆ ಆಗಿರೋದು. ಈಗ ಇದೆಲ್ಲ ಹಾಕಬೇಕು ಗಾಡಿಗಳನ್ನ, ಅವ್ರ ಜಾಗದಲ್ಲಿ ಹಾಕಬೇಕು. ಈಗ ಅಂಗಡಿ ಮಾಡಿದಿರಿ, ಸಂತೋಷ ಅಂಗಡಿ ಮಾಡಿದಿರಿ, ಒಳ್ಳೇದಾಗ್ಲಿ. ಗಾಡಿಯಲ್ಲಿ ಇಂಥ ಹಲವು ಮಾಹಿತಿಯನ್ನ ತಿಳಿಯಲು ನೋಡ್ತಾ ಇರಿ MMK TV ಕನ್ನಡ. ನಮಸ್ಕಾರ.